ಹಾಯ್ ಹಲೋ ನಮಸ್ಕಾರ. ಚಿಂತನ ಪ್ರಭಾ ವಾಹಿನಿಯ ಈಟ್ ರಾಜ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ಬೆಂಗಳೂರಿನ ಪ್ರಸಿದ್ಧವಾದಂತಹ ಅಂತಾರಾಷ್ಟ್ರೀಯ ಪ್ರಸಿದ್ಧವಾದಂತಹ ಇಸ್ಕಾನ್ ಟೆಂಪಲ್ ಹತ್ರ ನಾವು ಬಂದಿದ್ದೀವಿ. ಅರೆ, ಇಸ್ಕಾನ್ ಟೆಂಪಲ್ ಅಂದ್ರೆ ಶ್ರೀಕೃಷ್ಣನ ಪರಮಾತ್ಮನ ದರ್ಶನ ಪಡೆಯೋದಲ್ವಾ? ಶ್ರೀಕೃಷ್ಣನ ದರ್ಶನ ಪಡೆದ ಮೇಲೆ ಶ್ರೀಕೃಷ್ಣನ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಹೋಟೆಲ್ ವಿರಾಟ್ ಹತ್ರ ನಾವು ಹೋಗ್ತಾ ಇದ್ದೀವಿ. ಹೌದು, ನಮ್ಮ ಶ್ರೀಕೃಷ್ಣ ಪರಮಾತ್ಮ ಪ್ಯೂರ್ ವೆಜಿಟೇರಿಯನ್, ಹಾಗೆ ಶುದ್ಧವಾದಂತ ಸಸ್ಯಾಹಾರಿ ಊಟವನ್ನ ಸವಿಯಲು ಶ್ರೀಕೃಷ್ಣನ ದರ್ಶನ ಪಡೆದು ಭಕ್ತಾದಿಗಳು ವಿರಾಟ್ ಹೋಟೆಲ್ ಬರ್ತಾರೆ. ಬನ್ನಿ, ಹೋಟೆಲ್ ವಿರಾಟ್ ಒಳಗಡೆ ಹೋಗೋಣ. ಅಲ್ಲಿರುವಂತ ಶುದ್ಧವಾದಂತ ಊಟಗಳ ಬಗ್ಗೆ, ಸವಿಗಳ ಬಗ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಬನ್ನಿ. ನೋಡಿ ಸ್ನೇಹಿತರೆ, ಇದೇ ಹೋಟೆಲ್ ಶ್ರೀಕೃಷ್ಣನ ಇಸ್ಕಾನ್ ಟೆಂಪಲ್ ಪಕ್ಕದಲ್ಲಿ ಇರುವಂತ ಶುದ್ಧವಾದಂತ ಸಸ್ಯಾಹಾರಿ ಊಟ ಸವಿಯಕ್ಕೆ ಆಲ್ರೆಡಿ ನಾವು ಅದು ಯಾವ ರೀತಿ ಶುದ್ಧವಾದಂತ ಊಟಗಳನ್ನ ತಯಾರು ಮಾಡ್ತಾರೆ, ಆ ರುಚಿಯಾದಂತ ಅಡಿಗೆಗಳ ಬಗ್ಗೆ ಮಾತಾಡಿಸ್ತೀನಿ, ಹಾಗೆ ವಿಚಾರವನ್ನು ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ವೀಕ್ಷಕರೇ, ಹೋಟೆಲ್ ವಿರಾಟ್ ಎಂಟ್ರಿ ಕೊಟ್ಟಾಯ್ತು. ಎಂಟ್ರಿ ಕೊಡ್ತಾ ಇದ್ದಂಗೆ ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೇನೆ. ಅಂದ್ರೆ ಕರ್ನಾಟಕ ರತ್ನ ನಮ್ಮ ಪವರ್ ಸ್ಟಾರ್ ಅಪ್ಪು ಅವ್ರ ಫೋಟೋ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹಾಗೆ ಹೋಟೆಲ್ ವಿರಾಟ್ ನ ಮ್ಯಾನೇಜರ್ ನಮ್ಮ ಜೊತೆ ಬರ್ತಾ ಇದ್ದಾರೆ, ಪ್ರದೀಪ್ ಅವರು. ಹೋಟೆಲ್ ಬಗ್ಗೆ ಫುಲ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ವೆಲ್ಕಮ್ ಮಾಡೋಣ, ಬನ್ನಿ ಅವ್ರನ್ನ. ಪ್ರದೀಪ್ ಅವರೇ, ನಮಸ್ಕಾರ, ಆಗಿದ್ದೀರಾ? ಸೂಪರ್ ಬಾಸ್. ನೋಡಿ, ಇವರೇ ನಮ್ಮ ಹೋಟೆಲ್ ವಿರಾಟ್ ನ ಮ್ಯಾನೇಜರ್. ಸರ್, ಈ ಹೋಟೆಲ್ ತುಂಬಾ ಪಾಪ್ಯುಲರ್. ಹೋಟೆಲ್ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳ್ಬಿಡಿ ಸರ್. ಈ ಹೋಟೆಲ್ ಮೇಜರ್ ಪಾಪ್ಯುಲರ್ಗೆ ನಾವೀಗ ಸತತ ಈಗ 5ನೇ ವರ್ಷ ರನ್ನಿಂಗ್ ಅಲ್ಲಿ ಇದೆ. 5ನೇ ವರ್ಷ ನಾವು ಕಾನ್ಸೆಪ್ಟ್ ಮಾಡ್ಕೊಂಡಿರೋದು ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಐಟಮ್ ಇಂಡಿವಿಜುವಲ್ ಆಗಿ 3 ಸೆಕ್ಷನ್ ಮಾಡ್ಕೊಂಡಿದೀವಿ. ನಮ್ಮ ಇಸ್ಕಾನ್ ಟೆಂಪಲ್ ಹತ್ರ ಇರೋದ್ರಿಂದ ಇಲ್ಲಿ ಎಲ್ಲ ನಾರ್ತ್ ಇಂಡಿಯನ್ ಬರ್ತಾರೆ, ಸೌತ್ ಇಂಡಿಯನ್ ಬರ್ತಾರೆ, ನಮ್ಮ ಲೋಕಲ್ಲು ಎಲ್ಲ ಇರ್ತಾರೆ. ಅದಕ್ಕಿಂತ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ ಸಪ್ರೇಟ್ ಆಗಿ ಇಟ್ಕೊಂಡಿದೀವಿ. ಸೌತ್ ಇಂಡಿಯನ್ ಟ್ರೆಡಿಷನಲ್ ಬಾಳೆದೆಲೆ ಹೋಳಿಗೆ ಊಟ ಅಂತ ಇಟ್ಕೊಂಡಿದೀವಿ. ಅದ್ರ ನಿಚೆ ರೆಸ್ಟೋರೆಂಟ್ ಇದೆ. ಇದು ಸೆಲ್ಫ್ ಸರ್ವಿಸು, ಬ್ರೇಕ್ಫಾಸ್ಟ್ ಐಟಮ್, ಚಾಟ್ಸ್ ಐಟಮ್, ಎನಿ ಒನ್ ಐಟಮ್ ಇಲ್ಲಿ ಮುಂದ್ಗಡೆ ಸಿಗಂಗೆ ಮಾಡ್ಕೊಂಡಿದೀವಿ. ಅದರಿಂದ ಈ ಎಲ್ಲ ಯಾವ ಗೆಸ್ಟ್ ಬಂದ್ರು ಎಲ್ಲ ತರಾವರಿ ವೆರೈಟಿಗಳು ಫುಡ್ಡು ಎಲ್ಲ ಇದು ಸಿಗಂಗೆ ಒಂದೇ ಹೋಟ್ಲಲ್ಲಿ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಸ್ಟೇಯಿಂಗು, ರೂಮ್ ಅವೈಲಬಲ್ ಇದೆ, ರೂಮ್ಸು AC ರೂಮ್ಸು ಇದೆ. ಪ್ರತಿಯೊಂದು ಒಂದು ಫ್ಯಾಮಿಲಿ ಬಂತು ಅಂದರೆ ಒಂದು ಊಟದಿಂದ ಇಟ್ಕೊಂಡು ಒಂದು ರೂಮ್ಗೆ ಎಲ್ಲ ಕಾನ್ಸೆಪ್ಟ್ಗೂ ಹೋಟೆಲ್ ವಿರಾಟ್ ಅನ್ನೋದು ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಇದು ಮಾಡ್ಕೊಂಡು. ಸೂಪರ್ ಸರ್. ಏನಾದರೂ ಅರ್ಜೆಂಟ್ ಇದ್ರೆ, ಇಲ್ಲಪ್ಪ ನಮ್ಗೆ ಟೈಮ್ ಇಲ್ಲ ಅಂದ್ರೆ ನೋಡಿ, ಇದೆಲ್ಲ ಸ್ಟ್ಯಾಂಡಲ್ಲಿ ಸೆಲ್ಫ್ ತಗೊಂಡು ತಿನ್ಕೊಂಡು ಹೋಗ್ತಾ ಇರೋದು. ಮತ್ತು ಇನ್ನೊಂದು ಏನಂದ್ರೆ, AC ಒಳಗಡೆ ಆರಾಮಾಗಿ ಬಿಸಿಲಿದ್ದಾಗ ತಣ್ಣಗೆ ತಿನ್ಬೇಕು ಅಂದ್ರೆ ಅದಕ್ಕೂ ವ್ಯವಸ್ಥೆ ಇದೆ. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಟ್ರೆಡಿಷನಲ್ ಊಟ, ಬಾಳೆ ಎಲೆ ಊಟ ಕೂಡ 3 ಸೆಕ್ಷನ್ ಇದೆ ಇಲ್ಲಿ. ವೆರಿ ಗುಡ್ ಸರ್, ಒಳ್ಳೆ ಕಾನ್ಸೆಪ್ಟ್ ಇದು. ಓಕೆ, ಶುರು ಮಾಡೋಣ. ಓಕೆ, ಬನ್ನಿ ಸರ್, ಬನ್ನಿ ಹೋಗೋಣ, ಕಿಚನ್ ಹೋಗೋಣ. ಬನ್ನಿ ಪ್ರದೀಪ್ ಅವರೇ, ಏನೇನು ಸ್ಪೆಷಲ್ ಐಟಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ ಸರ್? ಇದು ನಮ್ಮ ಹೋಟೆಲ್ ಶ್ರೀದರ್ಶಿನಿ ಅಂತ. ನನ್ನ ಹೋಟೆಲ್ ಶ್ರೀದರ್ಶಿನಿ ಇದ್ರ ಸೆಲ್ಫ್ ಸರ್ವಿಸ್. ಓಕೆ, ಸೆಲ್ಫ್ ಸರ್ವಿಸ್ ಲೈವ್. ಇಲ್ಲಿ ದೋಸೆ ಲೈವ್, ಪೂರಿ ಲೈವ್, ಏನಿದೆ ಇಲ್ಲಿ ಲೈವ್ ಕೊಡೋದು. ಇಲ್ಲಿ ಬಂದು ಫಾಸ್ಟ್ ಫುಡ್ ಐಟಮ್ ತಗೊಂಡು ಹೋಗ್ತಾರೆ. ಬನ್ನಿ ಸರ್, ನನ್ನ ಲೈವ್ ನಮ್ಮ ದೋಸೆ ಯಾವ ಥರ ಇದು ಮಾಡ್ತಾರೆ ನಡೀರಿ, ನುಗ್ಗೋಣ. ಸರ್, ಒಳಗಡೆ ಎಂಟ್ರಿ ಕೊಟ್ಟಾಗ ಹೈಜೆನಿಕ್ ಆಗಿದೆ. ನಾನೇನು ಅನ್ಕೊಂಡು ಅದೇ ಥರ ನೀಟಾಗಿದೆ. ಈಗ ನಾವು ದೋಸೆ ಕೌಂಟರ್ ಹತ್ರ ನಿಂತಿದ್ದೀವಿ. ಓಕೆನಾ? ದೋಸೆ ಕೌಂಟ್ರಲ್ಲಿ ಯಾವ ಸ್ಪೆಷಲ್ ಐಟಮ್ ಮಾಡಿಸ್ತೀವಿ ಸರ್? ದೋಸೆ ಐಟಮಲ್ಲಿ ಈಗ ಮಸಾಲೆ ದೋಸೆ ಮಾಡಿಸ್ತೀನಿ. ಬನ್ನಿ ಸರ್, ಟೇಸ್ಟ್ ನೋಡಿರುತ್ತೆ ಯಾವ ಥರ ಇರುತ್ತೆ ಅಂತ. ಆಯ್ತು, ಬನ್ನಿ ಗುರು. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಮ್ಮ ಹೆಸರು ಲಕ್ಷ್ಮೀಪತಿ ಸರ್. ಲಕ್ಷ್ಮೀಪತಿ. ಹೌದು ಸರ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ? 4 ವರ್ಷ ಆಯ್ತು ಸರ್. 4 ವರ್ಷದಿಂದ. ಓಕೆ, ಯಾವ ದೋಸೆ ನೀವು ಸ್ಪೆಷಲ್ ಆಗಿ ಸಕ್ಕತ್ತ ಮಾಡ್ತೀವಿ? ಸರ್, ಮಸಾಲೆ ದೋಸೆ ಇದೆ, ಒಳ್ಳೆ ರವಾ ದೋಸೆ ಇದೆ, ಟೇಸ್ಟ್ ತುಂಬ ಚೆನ್ನಾಗಿದೆ. ಸೆಟ್ ದೋಸೆ, ಪ್ಲೇನ್ ದೋಸೆ, ಪೇಪರ್ ದೋಸೆ ಎಲ್ಲ ಇದೆ ಸರ್. ಮಸಾಲೆ ದೋಸೆ ಅಂದ್ರೆ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಸಕ್ಕತ್ತಾಗಿ ಇಷ್ಟಪಡ್ತಾರೆ. ಓಕೆ, ನಿಮ್ಮ ಕೈ ಕರ್ರಮ್ಮಕ್ ನೋಡೇ ಬಿಡೋಣ. ಓಕೆ ಸರ್, ನೋಡಿ ಸ್ಟಾರ್ಟ್. ನೋಡಿ ವೀಕ್ಷಕರೇ, ಬೆಳ್ಳಗಿರೋ ಹಿಟ್ಟನ್ನ ಹಂಚ ಮೇಲೆ ಹಾಕಿದ್ದಾರೆ. ಅದು ಕಾದು ಒಂದು ಬಣ್ಣಕ್ಕೆ ತಿರುಗುತ್ತೆ. ಇವ್ರ ಕೈ ಕರ್ರಮ್ಮತ್ತಲ್ಲಿ ರುಚಿ ಹೇಗಿರುತ್ತೆ ಅಂತ ಟೆಸ್ಟ್ ಮಾಡೋಣ. ಆಹಾ, ನೋಡ್ತಾ ಇದ್ರೇ ತಿನ್ಬಿಡ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಈರುಳ್ಳಿನ ಒತ್ತಿ ಹಾಕ್ತಾ ಇದ್ದೀರಾ. ಕಡಿಮೆ ಟೈಮಲ್ಲಿ ಇಷ್ಟು ಬೇಗ ದೋಸೆ ಮಾಡ್ತೀರಾ ಅಂದರೆ ಈ 4-5 ವರ್ಷದ ಎಕ್ಸ್ಪೀರಿಯನ್ಸ್ ಅವ್ರಿಗಿರೋದು. ಈರುಳ್ಳಿ ದೋಸೆ ಈಗ ಆಗ್ತಾ ಇರೋದು ಪೇಪರ್ ಮಸಾಲ. ಏನು ನಾಮ ಹಾಕ್ದಂಗೆ ಹಾಕ್ಬಿಟ್ರಿ? ಪೇಪರ್ ಮಸಾಲ. ವಾವ್. ನೋಡಿ, ಅವ್ರು ತಿರುಗಿಸ್ತಾ ಇದ್ರೆ ಎಷ್ಟು ಅಗಲವಾಗಿ, ಸುಂದರವಾಗಿ, ಮಸ್ತಾಗಿದೆ, ನೀಟಾಗಿ. ಪ್ಯೂರ್ ನಂದಿನಿ ತುಪ್ಪ, ಆರೋಗ್ಯಕ್ಕೆ ಒಳ್ಳೆಯದು.
ಕೆಂಪು ಚಟ್ನಿನ ಸರ್ ಅದು? ಏನೇನು ಹಾಕಿರ್ತಾರೆ ಕೆಂಪು ಚಟ್ನಿಗೆ? ವಾ ವಾ, ಎಲ್ಲ ನ್ಯಾಚುರಲ್ ಐಟಮ್ ನೋಡಿ. ಅದು ಗಂಧ ತೇದಂಗೆ ತೇಯ್ತಾ ಇದ್ದೀರಾ. ಅಂದರೆ 2 ಸರಿ ಹಾಕ್ತೀರಾ ತುಪ್ಪ ಜಾಸ್ತಿ ಹಾಕಿದ್ರು ಕೂಡ ಕಡಿಮೆ ಪ್ರೈಸಲ್ಲಿ ಒಂದು ರುಚಿಕರವಾದಂಥ ಪೇಪರ್ ದೋಸೆ, ಹಾಗೆ ಒಂದು ಮಸಾಲೆ ದೋಸೆ, ಹಾಗೆ ಈರುಳ್ಳಿ ದೋಸೆ. ಏನು ಸರ್ ಕಟ್ ಮಾಡ್ತಿದ್ದೀರಾ? ಪ್ಲೈನ್ ದೋಸೆ. ಓಹೋ, ಏನು ಸರ್ ಟೋಪಿ ಥರ ಮಾಡಿಬಿಟ್ರಿ. ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ನೋಡಿ. ಆಲ್ಮೋಸ್ಟ್ ಅಲ್ಲಿ ಈರುಳ್ಳಿ ದೋಸೆ ಅಂದರೆ ಎಲ್ರಿಗೂ ಫೇವರೇಟ್ ಅಲ್ವಾ? ನಿಮಗೆ ಯಾವ್ದು ಸರ್ ಫೇವ್ರೇಟ್? ರವಾ ದೋಸೆ. ಅಲ್ಲ, ಪೇಪರ್ ದೋಸೆ ನೋಡ್ತಾ ಇದ್ರೆ ನಮ್ಗೆ ಮಸ್ತ್ ಮಜಾ ಇದೆ ಬಿಡಿ. ನನ್ಗನ್ನಿಸ್ ಇಬ್ಬರು ತಿನ್ಬೋದು ಸರ್, ಯಾಕಂದರೆ ಈರುಳ್ಳಿ ದೋಸೆ ದಪ್ಪ ಇರುತ್ತೆ, ಇದು ಸ್ಮೂತಾಗಿ ತೆಳ್ಳಗಿರುತ್ತಲ್ಲ, ಸೊ ಆರಾಮಾಗಿ ತಿನ್ಬೋದು. ಹಾ ಹಾ ಹಾ, ಸೂಪರು ಸೂಪರ್. ದೋಸೆ ಅಣ್ಣ, ಡೈಲಿ ಎಷ್ಟು ದೋಸೆ ಮಾಡ್ತೀರಾ ಸರ್? ಹೌದಾ ಸರ್, ಒಂದು 800 ದೋಸೆ, 1000 ದೋಸೆ. ಮಸಾಲೆ ದೋಸೆ ಜಾಸ್ತಿ ಹೋಗುತ್ತಾ? ಜಾಸ್ತಿ ಮಸಾಲೆ ಸರ್, ಮಸಾಲೆ ದೋಸೆ. ಅಂದ್ರೆ ನಿಮ್ ಕೈ ರುಚಿನಲ್ಲಿ ಮಸಾಲೆ ದೋಸೆ ಸೂಪರ್ ಅಂತ ಹೇಳ್ತಾ ಇದ್ದೀರಾ. ಸಣ್ಣ ಬಂತಂದ್ರೆ ಮತ್ತೆ ಒಂದು 2,000 2,500 ಗ್ಯಾರಂಟಿ. ವೆರಿ ಗುಡ್ ಸರ್, ವೆರಿ. ಯಾಕಂದ್ರೆ ಅಷ್ಟು ರುಚಿಯಾಗಿ ಕೊಡ್ತೀರಾ ಅಂತ. ವೀಕ್ಷಕರೇ, ಸಿರಿ ದರ್ಶನಿನಲ್ಲಿ ನನಗೆ ಈರುಳ್ಳಿ ದೋಸೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆ ರೋಸ್ಟು, ಆ ಟೇಸ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ರು ನಮ್ಮ ದೋಸೆ ಅಣ್ಣ. ಸರ್, ಈಗ ನೆಕ್ಸ್ಟ್ ಏನು ಇಂಟ್ರೊಡ್ಯೂಸ್ ಮಾಡ್ತೀರಾ ನಾವು? ಸರ್ ಈಗ ಆಯಿತು, ಈಗ ನಂದು ನಾರ್ತ್ ಇಂಡಿಯನ್ ರೆಸ್ಟೋರೆಂಟು, ನಾನು ಕಿಚನ್ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬನ್ನಿ ಸರ್, ರೆಸ್ಟೋರೆಂಟ್ ಒಳಗಡೆ ಹೋಗೋಣ. AC ರೆಸ್ಟೋರೆಂಟ್. ಓಹೋ, ಏನು ಸರ್ ಇದು ಒಳ್ಳೆ ಅರೇಂಜ್ಮೆಂಟು. ಎಲ್ಲ ನಮ್ಮ ಅಡುಗೆ ಭಟ್ರುಗಳು ಕೂಡ ಒಳ್ಳೆ ಬ್ಯೂಟಿಫುಲ್ ಆಗಿ ಅಚ್ಚುಕಟ್ಟಾಗಿ ನೀಟಾಗಿ ರೆಡಿ ಆಗಿದ್ದಾರೆ. ನಾರ್ತ್ ಇಂಡಿಯನ್ ಸೆಟ್ಟಿಂಗ್ ಸೈಡು, ಎಲ್ಲ ನಾರ್ತ್ ಇಂಡಿಯನ್ ಹುಡುಗರುಗಳೇ, ಉತ್ತರಾಖಂಡ್ ಸೈಡ್ ಅವರು. ಸೌತ್ ಇಂಡಿಯನ್ ಫುಡ್ಡು ಎಷ್ಟು ಜನ ಇಷ್ಟಪಡ್ತಾರೋ ಅಷ್ಟೇ ನಾರ್ತ್ ಇಂಡಿಯನ್ ಫುಡ್ ಲೈಕ್ ಮಾಡ್ತಾರೆ. ಯಾಕಂದ್ರೆ ಅವ್ರದ್ದು ಕಾನ್ಸೆಪ್ಟ್ ಇದು ನಾರ್ತ್ ಇಂಡಿಯನ್, ಅವ್ರ ಕೈಯಿಂದ ಅಡುಗೆ. ನಮ್ಮ ಸೌತ್ ಇಂಡಿಯನ್ ನಮ್ಮ ಕೈಲಿ ಅಡುಗೆ ಮಾಡಿದ್ರೆ ಹೆಂಗಿರುತ್ತೆ, ಹಿಂಗೆ ನಾರ್ತ್ ಇಂಡಿಯನ್ ಫುಡ್ ಅವ್ರ ಕೈಲಿ ಅಡುಗೆ ಮಾಡಿದ್ರೆ ಹಂಗಿರುತ್ತೆ. ಅದಕ್ಕೆ ಈ ಟ್ರೆಡಿಷನಲ್ ತಂದೂರಿ, ಈ ಚೈನೀಸು, ನಾರ್ತ್ ಇಂಡಿಯನ್ ಗ್ರೇವೀಸು ಅವ್ರಿಗೆ ಸೆಕ್ಷನ್ ಆಗಿ ಇಂಡಿವಿಜುವಲ್ ಆಗಿ ಇದು ಮಾಡ್ಕೊಡ್ತೀವಿ. ವೆರಿ ಗುಡ್ ಸರ್, ತುಂಬ ಚೆನ್ನಾಗಿದೆ. ಓಕೆ, ಈಗ ಯಾವ್ಯಾವ ಡಿಶ್ಗಳನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ತೀರಾ? ನಮ್ಮ ಅಡುಗೆ ಭಟ್ರುಗಳು ಯಾವ ರೀತಿ ಟೇಸ್ಟ್ ಮಾಡ್ತಾರೆ? ಮೇನ್ ಶೆಫ್ ಇವರು, ನಮ್ಮ CDP ಲೆವೆಲ್ ಮೇನ್ ಶೆಫ್. ಈ ಎಂಟೈರ್ ಕಿಚನ್ ನೋಡ್ಕೋತಾ ಇರೋದು, ಎಲ್ಲ ಇದು ಮಾಡ್ತಾ ಇರೋದು ಇವರೇ. ನಮಸ್ಕಾರ ಸರ್, ತಮ್ಮ ನಮಸ್ಕಾರ ಸರ್. ದುಮ್ಮನ್ ಸಿಂಗ್. ಕುಮಾರ್ ಸಿಂಗ್, ವೆರಿ ಗುಡ್. ನಡಿ ವೀಕ್ಷಕರೇ, ಪನ್ನೀರ್ ಬಟರ್ ಮಸಾಲ ಜೊತೆ ಬಟರ್ ನಾನು 2 ಲಬಸ ಮಾಡಿದ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ನೀವು ತಿಂದಿದ್ರೆ, ನಾನು ತಿಂದಿದ್ದೇನೆ. ಆದರೆ ಅದನ್ನ ಹೇಗೆ ಮಾಡ್ತಾರೆ, ಆ ಜಾಗ ಹೇಗಿದೆ ಅಂತ ನೀವು ನೋಡ್ಬೇಕಲ್ವಾ? ಆ ಕ್ಯೂರಿಯಾಸಿಟಿ ನನಗೂ ಇದೆ. ಬನ್ನಿ ಗುರುವೇ, ಇದು ಸಾಂಬಾರ್ ಥರ ಕುದಿಸ್ತಾ ಇದ್ದೀರಾ ಸರ್? ಇದು ಸಾಂಬಾರಲ್ಲ, ಮೇಜರು. ಈ ಗ್ರೇವಿ ಮಾಡಕ್ ಬೇಕಾಗಿರೋದೇ 2 ಗ್ರೇವಿ. ಓ, 2 ಐಟಮ್. ಈ ನಾರ್ತ್ ಇಂಡಿಯನ್ ಗ್ರೇವಿಗಳಿಗೆ ಬೇಕಾಗಿರೋದೇ 2 ಗ್ರೇವಿ. ಈ 2 ಗ್ರೇವಿಲಿ ಇದು ಟೊಮೊಟೊ ಗ್ರೇವಿ, ಇದು ಅನಿಯನ್ ಗ್ರೇವಿ. ಇದಕ್ಕೆ ಕಾಜು, ಮಗಜು, ಅನಿಯನ್ನು ಎಲ್ಲ ಮಿಕ್ಸ್ ಮಾಡಿ ಇದನ್ನ ಬೇಯಿಸ್ಬಿಟ್ಟು ಮಾಡಿರ್ತಾರೆ. ಇದು ಟೊಮೊಟೊನೂ ಅಷ್ಟೇ ಸೇಮು. ಟೊಮೊಟೊಲೆಲ್ಲ ಬೇಯಿಸ್ಬಿಟ್ಟು ಅದು ಗ್ರೈಂಡಿಂಗ್ ಮಾಡಿ ಅದಕ್ಕೆ ಕಾಜು ಎಲ್ಲನೂ ಹಾಕಿರ್ತಾರೆ. ಇದ್ರ ಜೊತೆಗೆ ಸಪ್ರೇಟಾಗಿ ಕಾಜು ಗ್ರೇವಿ ಸಪ್ರೇಟ್ ಇಟ್ಟಿರ್ತಾರೆ, ಅದಕ್ಕೆ ಕಾಜು ಗ್ರೇವಿ ಟಚ್ ಕೊಡ್ತಾರೆ. ಆಗ ಕಾಜು ನೀವು ಅಚ್ಚೆತ್ವಾಗಿ ಹಾಕ್ತೀವಿ. ಅದೆಲ್ಲ ಇದ್ರ ಜೊತೆಗೆ ಮಾಡೋ ಟೈಮಲ್ಲಿ ಕಾಜು ಗ್ರೇವಿನೇ, ಪ್ಯೂರ್ ಕಾಜುನೇ ಗ್ರೇವಿ ಸಪ್ರೇಟಾಗಿ ಇಟ್ಟಿರ್ತಾರೆ, ಅದಕ್ಕೆ ಅದನ್ನು ವೈಟ್ ಗ್ರೇವಿನೇ ಟಚ್ ಕೊಡ್ತಾರೆ. ಅಂದರೆ ಈ ಮಸಾಲೆಗಳು ಈ ಥರ ಇರೋದ್ರಿಂದನೇ ಟೇಸ್ಟ್ ಬರೋದು. ಅದು ಪನ್ನೀರ್ ಕಾನ್ಸೆಪ್ಟೇ ಆ ಕಾಜು ಗ್ರೇವಿ ಕುತ್ಕೊಂಡಾಗಲೇ ಅದು ಪನ್ನೀರ್ ಬಟರ್ ಮಸಾಲೆಗೆ ವ್ಯಾಲ್ಯೂ. ನಿಜ ಸರ್, ಪನ್ನೀರ್ ಬಟರ್ ಮಸಾಲೆ ತಿನ್ಬೇಕಾದ್ರೆ ಇದೇನು ಹಾಕ್ತಾರೆ ಗುರು, ಇದಕ್ಕೆ ಇಂಥ ಟೇಸ್ಟ್ ಬರ್ತದಲ್ಲ ಅಂತ ನಾನು ತಲೆ ಕೆಡ್ಸ್ಕೊತಾ ಇದ್ದೆ. ಬಟ್ ಈ ಸೀಕ್ರೆಟ್ ಹೇಳ್ಕೊಟ್ಟಿದ್ದೀರಾ, ಈ ರೆಸಿಪಿನ, ಭಾಳ ಖುಷಿ ಆಯಿತು ಸರ್. ಬನ್ನಿ ಸರ್, ಈಗ ಪನ್ನೀರ್ ಬಟರ್ ಮಸಾಲ ಮಾಡೋ ವಿಧಾನ ಯಾವ ಥರ ಅಂತ ನಾನು ತೋರಿಸ್ತೀನಿ. ಸ್ಟಾರ್ಟ್ ಮಾಡ್ಬಿಡೋಣ ಗುರುವೇ. ಆಲ್ರೆಡಿ ಪನ್ನೀರ್ ಬಟರ್ ಮಸಾಲಾನ ನೀವು ರೆಡಿ ಮಾಡ್ತಾ ಇದ್ದೀರಾ? ಏನು ಹಾಕಿದ್ದು? ಬಟರ್, ಸ್ವಲ್ಪ ಆಯಿಲ್, ಕಾಶ್ಮೀರಿ ಚಿಲ್ಲಿ ಪೌಡರ್. ಓ, ಬಟರು, ಆಯಿಲು ಮತ್ತೆ ಖಾರದ ಪುಡಿ ಮಿಕ್ಸು. ಖಾರ ಪುಡಿ ಇಲ್ಲ, ಇದು ಸ್ವಲ್ಪ ಕಲರ್ಗೆ. ಕಾಶ್ಮೀರಿ ಚಿಲ್ಲಿ ಪೌಡರ್. ಬ್ಯಾಡಿಗೆ ಕಾಶ್ಮೀರಿ. ವೆರಿ ಗುಡ್, ಬ್ಯೂಟಿಫುಲ್. ಅಂದರೆ ನಮ್ಮ ವೀಕ್ಷಕರಿಗೆ ಇದು ಸ್ಪೆಷಲ್ ಐಟಮ್ ಅನ್ನ ತೋರಿಸ್ತಾ ಇದ್ದೀರಾ. ಆಮೇಲೆ ಆನಿಯನ್ ಟೊಮಾಟೊ ಮಸಾಲ, ಇದು ಚೌ ಮಸಾಲ. ಏನು ಮಿಕ್ಸ್ ಇದೆ ಅದು? ಚೌ ಮಸಾಲ. ಓಕೆ, ಟೊಮೊಟೊ 2 ಮಸಾಲ. ಇದು ಟೊಮಾಟೊ ಗ್ರೇವಿ.
ನನಗಂತೂ ಕ್ಯೂರಿಯಾಸಿಟಿ ಇತ್ತು, ಪನ್ನೀರ್ ಬಟರ್ ಮಸಾಲನ ಹೆಂಗೆ ಮಾಡ್ತಾರೆ ಅಂತ ನೋಡೋ ಒಂದು ಖುಷಿ ನನಗೀಗ. ಇದು ಆನಿಯನ್ ಗ್ರೇವಿ. ಆನಿಯನ್ ಗ್ರೇವಿ ಸೂಪರ್ ಸೂಪರ್. ಅದೇ ಸರ್ ಮಿಲ್ಕ್ ವೈಟ್ ಗ್ರೇವಿ ಕಾಜು ಮಗಜ್ ಗ್ರೇವಿ ಗೋಡಂಬಿ ರುಬ್ಬಿ ನೀವು ಮಾಡಿರೋದು. ಚೆನ್ನಾಗಿದೆ ಗುರುವೆ, ಇದು ತಿನ್ನೋಕ್ಕೂ ಮಜಾ, ನೀವು ಮಾಡ್ತಾರೋ ಸ್ಟೈಲು ನೋಡೋಕ್ಕೂ ಮಜಾ. खोआ ಏನದು? ये स्वीटनेस के लिए खोआ ಓಕೆ ಓಕೆ, ಹಾಲ್ಕೋವಾ ಅಂತಾರಲ್ಲ ಹಂಗೆ. किचन किंग ಜೀರಿಗೆ किचन किंग मसाला. ಓಕೆ ಓಕೆ, ಗರಂ ಮಸಾಲ. ಕಸ್ತೂರಿ ಮೆಥಿನೂ ಹಾಕ್ತೀರಾ? ಕಸ್ತೂರಿ ಮೆಥಿ ವೆರಿ ಗುಡ್. ಫ್ಲೇವರ್ಗೆ ಕಸ್ತೂರಿ ಮೆಥಿ. ಆಲ್ರೆಡಿ ಬಾಯಲ್ಲಿ ನೀರು ಸುರಿತಾ ಇದೆ ಗುರುವೆ, ನೀವು ಅಡುಗೆ ಮಾಡ್ತಾ ಇದ್ರೆ. ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ? 10 ವರ್ಷ ಆಗಿತ್ತು ಸರ್. 10 ವರ್ಷ. ಫುಲ್ ಫೇಮಸ್ ಹಂಗಂದ್ರೆ ಅಣ್ಣ ಪನ್ನೀರ್ ಬಟರ್ ಮಸಾಲ ಮಾಡೋದ್ರಲ್ಲಿ ಫೇಮಸ್. ಆಲ್ ವೆರೈಟಿ ಸರ್, ಆಲ್ ರೌಂಡರ್. ಮ್ಯಾಕ್ಸಿಮಮ್ ಡೈಲಿ ಎಷ್ಟು ಪ್ಲೇಟ್ ಹೋಗುತ್ತೆ ಸರ್? ಹೈಯೆಸ್ಟ್ ನಮ್ಮ ಗ್ರೇವೀಸಲ್ಲಿ ಹೋಗೋದೆ ಹೈಯೆಸ್ಟ್ ಗ್ರೇವಿ ಒಂದು 60. ಭಾನುವಾರ ಶನಿವಾರ ಅಂತೂ 90 110 ಕ್ರಾಸ್ ಆಗುತ್ತೆ ಗ್ರೇವೀಸು. ಅದು ಪನ್ನೀರ್ ಬಟರ್ ಮಸಾಲ ಹೈಯೆಸ್ಟು. ಬಾಕಿ ಟೈಮಲ್ಲಿ ಒಂದು 40 50 ಒಂದು ಈ ಪೋರ್ಷನ್ನು 50 ಪೋರ್ಷನ್ನು ಕಂಪಲ್ಸರಿ ಇದ್ದೇ ಇರುತ್ತೆ. ಶನಿವಾರ ಭಾನುವಾರ ನಮ್ಮ ಕ್ರೌಡ್ ಜಾಸ್ತಿ ಇರೋದ್ರಿಂದ ಪನ್ನೀರ್ ಬಟರ್ ಮಸಾಲ ಹೈಯೆಸ್ಟು. ಫ್ಯಾಮಿಲಿ ತೊಗೋಬೋದು, ಮಕ್ಕಳ ಜೊತೆ ತೊಗೋಬೋದು, ದೊಡ್ಡವ್ರು ತೊಗೋಬೋದು, ಎನಿವನ್ ಎಲ್ಲರಿಗೂ ಲೈಕ್ ಇಟ್ ಮಾಡೋದೇ ಪನ್ನೀರ್ ಬಟರ್ ಮಸಾಲ. ಈಗ ಬಟರ್ ಸ್ವೀಟ್ ಅಂಡ್ ಖಾರ ಎರಡು ಮಿಕ್ಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಕಾಂಬಿನೇಷನ್ ಆಗಿ. ಇಡ್ಲಿ ದೋಸೆ ಪೂರಿ ನೀರು ದೋಸೆ ಇದಕ್ಕೆಲ್ಲ ಮಸ್ತ್ ಇರುತ್ತೆ, ಒನ್ನಾಗಿರುತ್ತೆ. ಇದಕ್ಕೆ ತಂದೂರಿ ರೊಟ್ಟಿ, ತಂದೂರಿ ನಾನ್, ತಂದೂರಿ ಕುಲ್ಚಾ, ಪರೋಟ, ಇದಕ್ಕೆ ರೈಸ್, ವೆಜ್ ಜೀರಾ ರೈಸು, ಗೀ ರೈಸ್ಗೆ ಒನ್ನಾಗಿರುತ್ತೆ. ಸೂಪರ್ ಸೂಪರ್ ಗುರುವೆ. ನೋಡಿದ್ರಲ್ಲ ವೀಕ್ಷಕರೇ, ಪನ್ನೀರ್ ಬಟರ್ ಮಸಾಲ ಮಾಡಿದಂಥ ನಮ್ಮ ಪನ್ನೀರ್ ಅಣ್ಣ ಎಷ್ಟು ಚೆನ್ನಾಗಿ ಮಾಡಿ ತೋರಿಸ್ತೀರಿ ಅಂದರೆ, ಸಿಂಪಲ್ ಆಗಿ ರುಚಿಕರವಾಗಿ ಶುದ್ಧವಾಗಿ ಹೇಗಿರುತ್ತೆ ಅಂತ ಮಾಡಿ ತೋರಿಸಿದ್ದಾರೆ. ಥ್ಯಾಂಕ್ ಯು. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಸುರಿಯುತ್ತೆ, ಆಮೇಲೆ ಟೇಸ್ಟ್ ಮಾಡೋಣ. ಥ್ಯಾಂಕ್ ಯು ಬಾಸ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಾವು ಹೋಟೆಲಿಗೆ ಬಂದ್ಬಿಡ್ತೇವೆ, ಅದು ಬೇಕು ಇದು ಬೇಕು ಅಂತ ಆರ್ಡ್ರ್ ಮಾಡ್ತೀವಿ. ಆರ್ಡ್ರ್ ಮಾಡಿ ಚೆನ್ನಾಗಿ ತಿಂದ್ಬಿಟ್ಟು ಸಾಕಾಗಿತ್ತಪ್ಪ ಟೇಸ್ಟು ಅಂತ 1 ನಿಮಿಷದಲ್ಲಿ ಮುಗಿಸ್ಬಿಡ್ತೀವಿ. ಆದರೆ ಇಲ್ಲಿ ನೋಡಿ, ಬೆಳಗ್ಗೆ 4 ಗಂಟೆಗೆ ಎದ್ದು ಒಂದೊಂದು ಐಟಮನ್ನು ಕೂಡ ರೆಡಿ ಮಾಡಿಕೊಂಡು ಬರೋ ಕಸ್ಟಮರ್ಗೆ ರುಚಿಕರವಾಗಿ ಕೊಡಬೇಕು ಅಂತ ಹಾರ್ಡ್ ವರ್ಕ್ ಇದೆಯಲ್ಲ, ಅದೊಂದು ತುಂಬಾ ಕಷ್ಟ. ಸೂಪರ್ ಸರ್, ವೆರಿ ಗುಡ್. ಪ್ರದೀಪಣ್ಣವರೇ ಬನ್ನಿ, ನೆಕ್ಸ್ಟು ತಂದೂರಿ ಐಟಮ್ಗೆ ಹೋಗ್ಬಿಡೋಣ. ತಂದೂರಿ ಸೆಕ್ಷನ್ ಇದು. ವಾವ್ ಅಂದರೆ ಸೌದೆ ಇದು ಒಳಗಡೆ. ವೀಕ್ಷಕರೇ, ನಾವು ತಂದೂರಿ ರೋಟಿ ಬಟರ್ನೆಲ್ಲ ತಿನ್ಬಿಡ್ತೀವಿ, ಚೆನ್ನಾಗಿ ಬಾರಿಸ್ತೀವಿ. ಆದರೆ ಬೆಂಕಿ ನೋಡ್ರಿ, ಈ ಬೆಂಕಿನಲ್ಲಿ ಹೀಟಲ್ಲಿ 24 ಅವರ್ಸ್ ಕೆಲಸ ಮಾಡಬೇಕಂದ್ರೆ ಮನುಷ್ಯನ ಆರೋಗ್ಯ ಹೇಗಿರಬೇಕು, ಅದನ್ನು ಲೆಕ್ಸಿದ್ರೆ ಕಸ್ಟಮರ್ಗಳು ಚೆನ್ನಾಗಿ ತಿನ್ಲಿ ಗುರುವೆ. ನಾವೇನು ಬೇಕಾದ್ರೂ ನಮ್ಮ ಪ್ರಾಬ್ಲಮ್ ಅದು ರೆಡಿ ಅನ್ನೋದಕ್ಕೆ ನಮ್ಮ ತಂದೂರಿ ಇದರ ಚೆಫು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನೋಡಿ ಬೆಂಕಿ ನೋಡಿ ಎಷ್ಟು ಹೀಟ್ ಇದೆ ನೋಡಿ. ಮೇಜರು ಇದು 24 ಅವರ್ ಸೀಟ್ ಇರುತ್ತೆ ಸರ್. ಇದು ಆಲ್ಮೋಸ್ಟ್ ಇದು ಕ್ಲೋಸೇ ಇರಲ್ಲ. ಅಂದರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದರೆ, ಬೆಳಗ್ಗೆ ಕೊಯ್ಲ ಹಾಕಿದರೆ ಮಧ್ಯಾಹ್ನ ಓಪನ್ ಆಗೋದು 1 ಗಂಟೆಗೆ, ಮತ್ತೆ ರಿಪೀಟ್ ಸಾಯಂಕಾಲಕ್ಕೆ ಬೇಕು ಅಂದರೆ ಮತ್ತೆ ಕೊಯ್ಲ ಹಾಕೊಂಡು, ಇದು ಯಾವಾಗಲೂ ಹೀಟಲ್ಲೇ ಇರುತ್ತೆ, ಯಾವಾಗಲೂ ಇದಾಗಿರಲ್ಲ, ಇದು ಯಾವಾಗಲೂ ತೆಗಿಯಲ್ಲ. ಅದು ತಗಡೆ ತೆಗಿತಾ ಇರ್ತಾರೆ, ಮಾಮೂಲಿ ಹೀಟಿಂಗ್ ಆಗ್ತಲೇ ಇರ್ತಾರೆ. ಈಗ ಇದ್ರ ಜೊತೆಗೆ ನಾನು ರೊಟ್ಟಿ ಕುಲ್ಚಾ ಹೊಡಿಸ್ತೀನಿ ನೋಡಿ ಸರ್, ಯಾವ ಥರ ಇದು ಮಾಡ್ತಾರೆ. ವೀಕ್ಷಕರೇ ನೋಡಿ, ನಾವೆಲ್ಲ ಆರ್ಡರ್ ಮಾಡಿ ತಿಂತಾ ಇರ್ತೀವಿ, ಅದ್ರ ಮೇಕಿಂಗು ಮಾಡೋ ವಿಧಾನ ಹೇಗಿದೆ ನೋಡಿ. ಇದು ಬಟರ್ ನಾನಾ? ಬಟರ್ ನಾನು, ತಂದೂರಿ ರೊಟ್ಟಿ. ಬಟರ್ ನಾನ್ ಅಂದರೆ ಎಲ್ರಿಗೂ ಇಷ್ಟ ಬಿಡಿ, ಮಸ್ತ್ ಇರುತ್ತಲ್ಲ. ಆಮೇಲೆ ತಂದೂರಿ ರೋಟಿ ನೋಡಿ, ಕಂಬಿ ಎತ್ಕೊಂಡು ಹಂಗೆ ತಟ್ಟಿ ಕೈಯಂತೂ ಇಡಕ್ಕಾಗಲ್ಲ, ಮಿಕ್ಸಿಗೆ ಅಟ್ಲೀಸ್ಟ್ ಕಂಬಿ ಅಂದ್ರೆ ಇಡ್ತಾ ಇದ್ದಾರಲ್ಲ. ತಂದೂರಿ ರೊಟ್ಟಿ ಇಷ್ಟು ಬೇಗ ಆಗೋಯ್ತಾ? 30 ಸೆಕೆಂಡಲ್ಲಿ ಒಂದು ತಂದೂರಿ ರೊಟ್ಟಿ 30 ಸೆಕೆಂಡ್ಗೆ ಆಗುತ್ತೆ ಒಂದು. ಸೂಪರ್ ಗುರುವೆ, ಫುಲ್ ಹಿಟ್ ಇದೆ ಅಭಿ. ಬಟರ್ ನಾನು ನನ್ನ ಫೇವ್ರೆಟ್ ಬಟರ್ ನಾನು. ಇದು 30 ಸೆಕೆಂಡ್ 30 ಸೆಕೆಂಡ್ಗೆ ಆಗುತ್ತೆ. ಹಾಫ್ ಮಿನಿಟಲ್ಲಿ ಹಾಫ್ ಮಿನಿಟ್ಗೆ ತಂದೂರಿ ರೊಟ್ಟಿ, ನಾನ್, ಪರಾಠ. ಸೂಪರ್ ಭಾಳ ಚೆನ್ನಾಗಿದೆ. ಈಗ ಅದ್ರ ಮೇಲೆ ಬಟರ್ ನಾನು. ಆದರೆ ನೀವು ಅದನ್ನ ರೆಡಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ, ಬಟ್ ಹಾಫ್ ಮಿನಿಟಲ್ಲಿ ರೆಡಿ ಮಾಡಿದ್ರಲ್ಲ, ಕಷ್ಟ ಇದೆ ಸರ್. ತುಂಬಾ ಚೆನ್ನಾಗಿ ಮಾಡೋದು. ಮ್ಯಾನೇಜರ್ ಅಣ್ಣ. ಹಾಂ ಸರ್, ಹೇಳಿ ಸರ್. ಈಗ ನಾವು
ಈ ಒಂದು ಸೆಕ್ಷನ್ ಬಂದಿದ್ದೀವಿ. ಯಾವುದು? ಚೈನೀಸ್ ಸೆಕ್ಷನ್. ಫ್ರೈಡ್ ರೈಸು, ಗೋಬಿ ಮಂಚೂರಿ, ಸೂಪು, ಯಾವ್ದು ಬೇಕು ಎಲ್ಲ ಥರ ಎಲ್ಲ ವೆರೈಟಿನೂ ಇದಾಗುತ್ತೆ ಸರ್. ಬ್ಯೂಟಿಫುಲ್. ಅಂದರೆ ಯಾವ್ದು ರೆಡಿ ಇರಲ್ಲ, ಅಂದರೆ ಜಸ್ಟ್ ಕೇಳಿದ ತಕ್ಷಣ ಇಮಿಡಿಯೇಟ್ಲಿ ಸ್ಪಾಟಲ್ಲಿ ಮಾಡ್ಕೊಡ್ತೀವಿ. ಅದಕ್ಕೇ ಹೋಟೆಲ್ ತುಂಬ ಫೇಮಸ್ ಆಗಿರೋದು. ಎಲ್ಲ ಸರ್ ಯಾವುದು ಇಡಲ್ಲ, ಎಲ್ಲ ಆಗ ಜಸ್ಟ್ KOT ಪಾಸ್ ಆಗ್ತು ಆಗ ರೆಡಿ ಮಾಡ್ಕೊಡೋದು ಎಲ್ಲ ಐಟಮ್ಸ್. ಕೆಲವೊಂದು ಹೋಟೆಲ್ಗಳಲ್ಲಿ ನಾವು ನೋಡಿದ್ದೀವಿ, ಜನ ಜಾಸ್ತಿ ಇದ್ರೆ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ ಮೊದಲೇ. ಆದರೆ ನೀವು ಟೈಮ್ ಹಿಡಿದ್ರೂ ಪರವಾಗಿಲ್ಲ, ಕಸ್ಟಮರ್ ಟೇಸ್ಟ್ ಕೊಡಬೇಕು ಅಂತ ಸ್ಪಾಟಲ್ಲಿ ಮಾಡ್ಕೊಡ್ತೀರಾ. ಈಗ ಯಾವ ಐಟಮ್ ತೋರಿಸ್ತೀರಾ ನಮಗೆ? ಈಗ ಸೂಪ್ ಒಂದು, ಸ್ಟಾರ್ಟರ್ ಒಂದು 2 ಮಾಡಿಸ್ತೀನಿ ಸರ್. ಓಕೆ, ಬನ್ನಿ ಸರ್. ಚೈನೀಸ್ ಮಾಸ್ಟ್ರು ರೋಹಿತ್ ಅಂತ, ನಾರ್ತ್ ಇಂಡಿಯನ್ ಸೈಡು. ಈಗ ಅವ್ರ ಕೈಯಲ್ಲಿ 2 ಡಿಶ್ ಮಾಡಿಸ್ತೀವಿ, ನೋಡಿ ಸರ್ ಯಾವ ಥರ. ಎಷ್ಟು ವರ್ಷದಿಂದ ಕೆಲಸ ಮಾಡ್ಬೋದು ಸರಿ? ಸುಮಾರು ಇವರು ನನ್ನ ಹತ್ರ 4.5 ವರ್ಷದಿಂದ. ಬಟ್ ನಮ್ಮ ಹೋಟ್ಲು ಓಪನ್ ಅಂತಡಿಂದ ಇದ್ದಾರೆ. ಫಸ್ಟ್ ಇವ್ರು ಆಲ್ಮೋಸ್ಟ್ ಇದು 8 ವರ್ಷದಿಂದ ಹಳಬ್ರು. ನನ್ನ ಹೋಟ್ಲಿಂದ ಓಪನ್ ತಡಿಂದ 4 ವರ್ಷದಿಂದ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇಲ್ಲ, ನಾನು ನೋಡಿದಾಗ 10 ವರ್ಷ, 5 ವರ್ಷ, 6 ವರ್ಷ ಅಂತಾರಲ್ಲ, ಕಸ್ಟಮರ್ನ ನೀವು ಎಷ್ಟು ಕೇರ್ ಮಾಡ್ತೀರೋ, ಅಂದರೆ ಅಡಿಗೆ ಮಾಡೋರು ಭಟ್ರು, ಅಂದರೆ ನಮ್ಮ ನಳ ಮಹಾರಾಜರು, ಅವ್ರನ್ನೂ ಕೂಡ ಚೆನ್ನಾಗಿ. ಹೋಟ್ಲು ಫೀಲ್ಡ್ ಹೆಂಗೆ ಅಂದರೆ ಸರ್, ಅಮೌಂಟ್ ಹಾಕೋದು ಅದೊಂದು ನೆಕ್ಸ್ಟ್ ರೀಸನ್. ಇದರಲ್ಲಿ ಫೌಂಡೇಶನ್ ಬೇಕಾಗಿರೋದೇ ಸ್ಟಾಪ್ ಇತ್ತು ಅಂದರೆ ಹೋಟ್ಲು ಹೆಂಗೆ ಬೇಕಾದ್ರೂ ನಡೆಯುತ್ತೆ. ಸ್ಟಾಪ್ ಇಲ್ಲ ಅಂದರೆ ಹೋಟ್ಲೇ ಅಲ್ಲ. ಅದಕ್ಕೆ ಮೇಜ್ ಫೌಂಡೇಶನ್ನೇ ಸ್ಟಾಪ್. ವರ್ಷಗಟ್ಟಲೆ ಇದ್ದಾರೆ ಮಕ್ಕಳ ಥರ ನೀವು ನೋಡ್ಕೊಂತ ಇದ್ದೀರಾ ಸರ್. ಅವರೇ ಮೇಜರ್, ಅವ್ರಿತ್ತು ಅಂದರೆ ಎಲ್ಲ ಕ್ಲಿಯರ್. ಹೌದು ಸರ್, ಚೆಫ್ಗಳು ವೆರಿ ಇಂಪಾರ್ಟೆಂಟ್. 100%. ಈಗ ಸ್ಟಾರ್ಟ್ ಮಾಡೋಣ. ಓಕೆ, ಬನ್ನಿ ಸರ್ ಮಾಡ್ತೀನಿ. ಈಗ ಸ್ಟಾರ್ಟರು ಗೋಬಿ ಮಂಚೂರಿ ಎಲ್ಲ ಕಡೆಯಲ್ಲೂ ಸಿಗುತ್ತೆ. ನಾವು ಗೋಬಿ ಮಂಚೂರಿ ಒಂದು ಸ್ಟಾರ್ಟರ್ ಮಾಡಿಸ್ತೀವಿ. ಎಷ್ಟು ಪ್ಲೇಟ್ ಹೋಗುತ್ತೆ ಡೈಲಿ ಸರ್? ಗೋಬಿ ಮಂಚೂರಿ ಹೈಯೆಸ್ಟು ಸರ್. ನಮ್ಮದೊಂದು ಪ್ಯೂರ್ ಗೋಬಿ, ಆ ಥರ ಮಿಕ್ಸಿಂಗ್ ಏನಿರಲ್ಲ. ಏನು ನಮ್ಮ ಫುಲ್ ಗೋಬಿ ಬರುತ್ತೆ, ಅದನ್ನೇ ಕಟ್ ಮಾಡಿಬಿಡು, ಅದಕ್ಕೆ ಲೈಟಿಂಗ್ ಕೋಟಿಂಗು, ಕಾರ್ನ್ಫ್ಲವರ್ ಕೋಟಿಂಗ್ ಕೊಟ್ಟು ನೀಟಾಗಿ ಅದರಿಂದೇ ಮಾಡೋದು. ನಮ್ಮದು ಎಲ್ಲ ಕಡೆ ಕ್ಯಾಬೇಜ್ ಎಲ್ಲ ಕಟ್ ಮಾಡಿ ಅದಕ್ಕೆ ಇದು ಮಾಡ್ತಾರೆ. ನಮ್ಮದೆಲ್ಲ ಪ್ಯೂರ್ ಗೋಬಿ, ಮೇಜರ್ ಫುಲ್ ಗೋಬಿನೇ ತೊಗೊಂಡು ಮಾಡೋದು. ತೋರಿಸ್ತೀವಿ ಬನ್ನಿ ಸರ್ ಈಗ ಆ ಥರ. ನೋಡಿ, ಗೋಬಿ ಕೋಟಿಂಗ್ ತುಂಬ ಲೈಟ್ ಇದೆ. ಜಾಸ್ತಿ ಏನಾದರೂ ಈ ಅಕ್ಕಿ ಪೌಡ್ರು, ಈ ಥರ ಎಲ್ಲ ಕಾರ್ನ್ಫ್ಲವರು, ಮೈದಾ ಎಲ್ಲ ಜಾಸ್ತಿ ಹಾಕಿರೋ ತಿನ್ನೋಕ್ಕಾಗಲ್ಲ, ಅಷ್ಟು ಮಜಾ ಇರಲ್ಲ. ಲೈಟಾಗಿ ಇದ್ದಷ್ಟು ಕರ್ಮ್ ಅಂತ ಬ್ಯಾಟಿಂಗ್ ಆಡ್ತಾ ಇರ್ಬೋದು ಅಲ್ವಾ? ತುಂಬ ನೋಡೋಕ್ಕೆ ಹೇಳ್ಬಿಡ್ಬೋದು ಟೇಸ್ಟ್ ಹೆಂಗಿದೆ ಅಂತ. ಅಣ್ಣ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ಈರುಳ್ಳಿ, ಬೆಳ್ಳುಳ್ಳಿ ಕಟ್ಟಿಂಗ್ ಮಾಡಿರೋದು, ಜೀರಿಗೆ ಸ್ವಲ್ಪ ಹಾಕಿದ್ದಾರೆ. ಏನು ಸರ್ ಅದು? ಕೆಂಪು ಚಟ್ನಿನಾ? ಬ್ಯಾಡಗಿ ಚಿಲ್ಲಿ ಇದು ಪೇಸ್ಟ್ ಸರ್. ಇದು ಅಂದರೆ ಬರೀ ಬ್ಯಾಡಗಿ ಚಿಲ್ಲಿ. ಇದಕ್ಕೆ ಬ್ಯಾಡಗಿ ಚಿಲ್ಲಿ ಬರುತ್ತೆ, ಈರುಳ್ಳಿ ಬರುತ್ತೆ, ಮತ್ತು ಬೆಳ್ಳುಳ್ಳಿ ಬರುತ್ತೆ. ಮಸಾಲ ಹಾಕ್ಬಿಟ್ಟು ಇದ್ರ ಇನ್ಕ್ಲೂಡ್ ಆಗಿ ಎಲ್ಲನೂ ಬೇಯಿಸ್ಬಿಟ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಬೇಯಿಸ್ಬಿಟ್ಟು ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ. ಇದು ಅಲ್ಲ ನೋಡಿ, ಕೆಲವ್ರ ಕಡೆ ಕಲರ್ ಹಾಕ್ಬಿಡ್ತಾರೆ. ಅಲ್ಲ, ನೋಡೋಕ್ಕೂ ಬೇಜಾರು, ತಿನ್ನೋಕ್ಕೂ ಬೇಜಾರು. ಬಟ್ ನ್ಯಾಚುರಲ್ ಬ್ಯಾಡಗಿ ಆ ಕಲರ್ ಬರಲಿ ಅಂತ ನೀವು ರುಬ್ಬ ಹಾಕಿದ್ರಲ್ಲ, ಅದು ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ ಕಲರ್ ಎಷ್ಟು ಮಸ್ತಾಗಿ ಬಂದ್ಬಿಡ್ತಾರೆ ಇಟ್ಟಿಗೆ. ಅದೇ ಸರ್ ಪೌಡ್ರ್, ಅದು ಲಾಸ್ಟಲ್ಲಿ ಹಾಕಿದ್ದು ವೈಟ್ ಪೌಡರ್. ನೋಡಿ, ಯಾವುದೇ ಕಲರ್ ಇಲ್ಲದೆ ನ್ಯಾಚುರಲ್ ಆಗಿ ಮಾಡಿರುವಂಥ ಎಲ್ಲ ಪದಾರ್ಥಗಳನ್ನು ಹಾಕಿ ಗೋಬಿ ಮಂಚೂರಿ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ನೋಡಿ ವೀಕ್ಷಕರೇ, ಇದು ಲೈಟ್ ಕೋಟಿಂಗು ಕ್ರಿಸ್ಪಿ ಚೆನ್ನಾಗಿರುತ್ತೆ. ಕರುಮ್ ಅಂತ ಇದ್ರೇ ಗೋಬಿ ತಿನ್ನಕ್ಕೆ ಮಜಾ. ಮೆತ್ತಗಿದ್ರು ಕಷ್ಟ ಅಲ್ವಾ ಸರ್ ಮ್ಯಾನೇಜರ್ ಅಣ್ಣ? ಟೇಸ್ಟ್ ಬರಲ್ಲ ಸರ್ ಅದು ಮೆತ್ತಗಿದ್ರೆ. ಗೋಬಿ ಏನಿದೆ ಅಂದರೆ ಕಡಕ್ಕಾಗಿ ತಿನ್ನಕ್ಕಿದ್ದಿದ್ರಾಗೆ ಚಂದ. ಗೋಬಿ ರೆಡಿ ಆಗೋಯ್ತು. ಸಳ್ಳಾಡ್ಸು ಅಂತ ಅಳ್ಳಾಡ್ಸ್ಬಿಟ್ರು ನಮ್ಮ ಗೋಬಿ ಅಣ್ಣ. ನೋಡಿದ್ರೆ ವೀಕ್ಷಕರೇ, ನ್ಯಾಚುರಲ್ ಕಲರು, ನಮ್ಮ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ರುಬ್ಬಿ ಅದು ಇದು ಪದಾರ್ಥಗಳು ಹಾಕಿ ಭಾಳ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಯಾವುದೇ ರೀತಿಯಂಥ ಕೆಮಿಕಲ್ ಇಲ್ಲ, ಏನಿಲ್ಲ. ನೋಡಿ ಪ್ಲೇಟ್ಗೆ ಹಾಕ್ತಾ ಇದ್ದಾರೆ, ಈಗ ಸರ್ವ್ ಮಾಡ್ತಾ ಇದ್ದಾರೆ ನಮ್ಮ ಗೋಬಿ ಅಣ್ಣವರು. ಅಲ್ಲ, ಕ್ವಾಂಟಿಟಿನೂ ಜಾಸ್ತಿ ಇದೆ ಸರ್ ಮ್ಯಾನೇಜರ್ ಅಣ್ಣ. ಇಬ್ಬರು ತಿನ್ನೋಷ್ಟಿದೆಯಲ್ಲ ಗುರುವೆ ಇದು. ಕೆಲವು ಕಡೆ ಇಷ್ಟು ಕೊಡಲ್ಲ ಬಿಡಿ, ನಾವು ನೋಡಿದ್ದೀವಿ. ಬಟ್ ಅದ್ಭುತವಾಗಿದೆ ಬಿಡಿ ವೀಕ್ಷಕರೇ. ಸಾವಿರಾರು ಹೋಟೆಲ್ಗಳಿಗೆ ನೀವು ಹೋಗಿದ್ರೆ, ನಾನು ಹೋಗಿರ್ತೀನಿ. ಒಂದು ಬೋರ್ಡ್ ಹಾಕಿರ್ತಾರೆ, ಗ್ರಾಹಕರಿಗೆ ಕಿಚನಲ್ಲಿ ಪ್ರವೇಶವಿಲ್ಲ ಅಂತ ಹಾಕಿರ್ತಾರೆ. ಸೊ ನಾನು ಯಾಕೆ ಒಳಗಡೆ ಕರ್ಕೊಂಡ್ಬರ್ತಾ ಇದ್ದೀನಿ ಅಂದರೆ, ನೋಡಿ ಯಾವ್ಯಾವ ಐಟಮ್ಗಳು ಸ್ಪೆಷಲ್ ಇರುತ್ತೋ ಅದನ್ನು ಹೇಗೆ ಮಾಡ್ತಾರೆ, ಯಾವ್ಯಾವ ಪದಾರ್ಥಗಳು ಹಾಕ್ತಾರೆ ಅಂತ ನಿಮಗೆ ತೋರಿಸೋದಕ್ಕೆ ಅಲ್ವಾ. ಅದಕ್ಕೆ ನೀವು ಕೂಡ ಹೋಟೆಲ್ ವಿರಾಟ್ಗೆ ಎಂಟ್ರಿ ಕೊಡಿ, ಚೆನ್ನಾಗಿ ತಿನ್ನಿ, ಮಸ್ತ್ ಮಜಾ ಮಾಡಿ. ಈಗ ಇವ್ರು ಮಾಡಿರೋ ಅಡುಗೆಗಳನ್ನು ತಿನ್ಬೇಕಲ್ಲ ಗ್ರಾಹಕರು, ಆ ನಮ್ಮ ಕಸ್ಟಮರ್ ಅಂದರೆ ಗ್ರಾಹಕರನ್ನ ಕೇಳೋಣ ರುಚಿ ಹೇಗಿದೆ ಅಂತ. బన్నీ గురువే నమస్కారం అండి, ఎలా ఉన్నారు? బాగున్నామండి. బాగున్నారా? ఎప్పటి నుంచి వస్తూ ఉన్నారు ఇక్కడ? ఇక్కడ 6 months నుండి. 6 months రెగ్యులర్? రెగ్యులర్ ఏం కాదు, అప్పుడప్పుడు అకేషనల్. ఏ డిష్ మీకు చాలా ఇష్టమా?
రెగ్యులర్ అంటే పన్నీర్ బటర్ ఫ్రైడ్ రైస్. నైస్ టేస్ట్ చాలా బాగుందా? బాగుంది. వెరీ గుడ్ సార్. సార్ నమస్కారం అండి, మీ పేరు? నమస్కారం, జ్యోతిష్వర్. సార్ మీకు ఈ టేస్ట్ ಬಗ್ಗೆ ఏమైనా చెప్తే? బాగుందండి. చాలా బాగుందా? రెగ్యులర్గా వస్తూ ఉంటారు? వస్తుందండి, అప్పుడప్పుడు వచ్చింది. అప్పుడప్పుడు వస్తుంది. మీ ఫేవరెట్ ఫుడ్ ఏమి ఇక్కడ? మష్రూమ్ ఫ్రైడ్ రైస్. మష్రూమ్. వెరీ గుడ్ సార్. మీ పేరు మేడం? జయశ్రీ. ఎప్పటి నుంచి ఇక్కడ వస్తూ ఉంటారు? 6 months. 6 months. అందరూ 6 months గ్రూప్ ఫ్రెండ్స్, ఫ్యామిలీ ఫ్రెండ్స్. సూపర్ 6 months వస్తాం. మీ ఫేవరెట్ ఫుడ్ మేడం ఇక్కడ? దాల్ కిచడి. దాల్ కిచడి అంటే చాలా బాగుంటుంది. బ్యాటింగ్ వేయండి, తినండి, చాలా బాగుంటుంది. సార్ మీ పేరు? సార్ సాయి కుమార్. తెలుగు యాక్టర్ సాయి కుమార్ పేరు చాలా బాగుంది. మా కన్నడలో చాలా అందుగా చేస్తారు యాక్టింగ్. మీ ఫేవరెట్ ఫుడ్ సార్? నా ఫేవరెట్ ఫుడ్ దాల్ కిచడి. చాలా ಬಾಗುಂటుంది. ಸೂಪರ್ గా ఉంది ಟೇಸ್ಟ್. చాలా బాగుంటుంది. ಥ್ಯಾಂಕ್ ಯು ಸರ್. ನೋಡಿ ವೀಕ್ಷಕರೇ, ನಮ್ಮ ಬೆಂಗಳೂರು ಹೋಟೆಲ್ ವಿರಾಟ್ಗೆ ಎಲ್ಲ ಭಾಷೆಯವರು ಬರ್ತಾರೆ. ಯಾವುದೇ ಭಾಷೆಯವರು ಬಂದರೂ ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಜೈ ಕರ್ನಾಟಕ ಮಾತೆ. ಮ್ಯಾನೇಜರ್ ಅಣ್ಣ, ಇಷ್ಟೊತ್ತು ನೀವು ದರ್ಶನಿದ್ ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ನಾರ್ತ್ ಇಂಡಿಯನ್ಸ್ ಅದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ಈಗ ನೆಕ್ಸ್ಟ್ ಏನು ಮ್ಯಾನೇಜರ್ ಅಣ್ಣ? ಸರ್ ನೆಕ್ಸ್ಟ್ ನಮ್ಮದು ಹೋಳಿಗೆ ಊಟ ಅಂತ, ಟ್ರೆಡಿಷನಲ್ ಬಾಳೆದೆಲೆ ಊಟ ಅಂತ. ಇದು ಹಬ್ಬದ ಊಟ. ನಮ್ಮದು ಈ ಮದುವೆದು ಊಟ ಹೆಂಗಿರುತ್ತೆ ಆ ಥರ ನಮ್ಮದು ಕಾನ್ಸೆಪ್ಟು ಒಂದು ರೆಸ್ಟೋರೆಂಟ್ ಇದೆ. ಬನ್ನಿ ಸರ್ ಅಲ್ಲಿ. ಅಲ್ಲ ಮ್ಯಾನೇಜರ್ ಅಣ್ಣ, ಇದೇನು ಹೋಟ್ಲ ಏನೆಲ್ಲ ಒಂದೊಂದು ಸೆಕ್ಷನ್ 3 ಸೆಕ್ಷನ್ಗಳು ಇಟ್ಟಿದ್ದೀರಾ ಇಲ್ಲಿ? ಅದಕ್ಕೆ ಹೇಳ್ತಾರೆ ಸರ್, ಇದು ವೆರೈಟಿ ಫುಡ್. ಅಂದರೆ ವಿರಾಟ್ ಹೋಟ್ಲ್ ಅಂತೂ ಎಕ್ಸಲೆಂಟ್ ಬಿಡಿ. ನಾನು ಈ ಥರ ಎಲ್ಲೂ ನೋಡಿಲ್ಲ. ಅಯ್ಯೋ ಮ್ಯಾನೇಜರ್ ಅಣ್ಣ, ಹೋಳಿಗೆ ಊಟ ಹಬ್ಬದ ಊಟ ಅಂತ ಹೇಳಿ ನನಗೂ ಕ್ಯೂರಿಯಾಸಿಟಿ ಜಾಸ್ತಿ ಉಡಿಸ್ತಾ ಇದ್ದೀರಾ. ಅದು ಹೇಗಿರುತ್ತೆ ಅಂತ ನಮ್ಮ ವೀಕ್ಷಕರಿಗೂ ಕ್ಯೂರಿಯಾಸಿಟಿ ಇದೆ. ಬರೋಣ, ಹೋಗೋಣ ಬೇಗ ಬನ್ನಿ. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆಯಾ ಮ್ಯಾನೇಜರ್ ಅಣ್ಣ? ದರ್ಶಿನಿ ಎಂಟ್ರೆನ್ಸ್ ಅಲ್ಲಿ ನಾರ್ತ್ ಇಂಡಿಯನ್ಸ್ ಬ್ಯಾಕ್ ಸೈಡು. ಇದು ಬಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ ಹಬ್ಬದ ಊಟ. ಓಹೋ ಹೋ ಹೋ ಹೋ, ಕಸ್ಟಮರ್ಗಳೆಲ್ಲ ಜಾಸ್ತಿ ಬಂದ್ಬಿಟ್ಟಿದ್ದಾರೆ. ಮ್ಯಾನೇಜರ್ ಅಣ್ಣ, ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂಗೆ ಮೈ ಜುಮ್ ಅನ್ಸ್ಬಿಡ್ತು. ಯಾಕೆಂದ್ರೆ ನಮ್ಮ ಸೌತ್ ಇಂಡಿಯನ್, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯದ್ದು ಊಟ, ಹಬ್ಬದ ಊಟನ ನೋಡೋದಕ್ಕಾಗಲಿ ತಿನ್ನೋದಕ್ಕಾಗಲಿ ಮಸ್ತ್ ಮಜಾ ಇರುತ್ತೆ ಅಣ್ಣ. ಸೂಪರ್. ಬನ್ನಿ, ಈಗ ಏನೇನು ಸಿಗುತ್ತೆ ಇಲ್ಲಿ ಹಬ್ಬದ ಊಟದಲ್ಲಿ? ಹಬ್ಬದ ಊಟದಲ್ಲಿ ಟೋಟಲ್ ಸರ್ ವೆಲ್ಕಮ್ ಡ್ರಿಂಕ್ಸ್ ಬರುತ್ತೆ, ಒಂದು ವಾಟರ್ ಬಾಟಲ್ ಬರುತ್ತೆ 1/2 ಲೀಟರು, ಮತ್ತು ಪಲ್ಯ ಬರುತ್ತೆ, ಕೋಸಂಬರಿ ಬರುತ್ತೆ, ಮತ್ತು ಹೋಳಿಗೆ, ಇವಾಗ ಕಾಯಿ ಹೋಳಿಗೆ ಬರುತ್ತೆ, ಪಾಯಸ ಬರುತ್ತೆ, ಪೂರಿ ಬರುತ್ತೆ, ಕಲ್ಲರ್ ರೈಸ್ ಬರುತ್ತೆ, ವೈಟ್ ರೈಸು, ಸಾಂಬಾರು, ರಸಮು, ಪಿಕ್ಕಲ್ಲು, ಕರ್ಡು, ಫ್ರೂಟ್ ಸಲಾಡು, ವೆರೈಟಿ ಒಂದು 18 ವೆರೈಟಿ ಹತ್ರ ಫುಲ್ ಇರುತ್ತೆ ಸರ್. ಮ್ಯಾನೇಜರ್ ಅಣ್ಣ, ಈ ಹೋಳಿಗೆ ಅಂದರೆ ಅದು ಏನು 3-4 ಥರ ಬರುತ್ತೆ. ಕಾಯಿ ಹೋಳಿಗೆ, ಆಮೇಲೆ ಬೇಳೆದು ಹೋಳಿಗೆ, ಬೇಳೆ ಹೋಳಿಗೆ, ಪೈನಾಪಲ್ ಹೋಳಿಗೆ, ಎಲ್ಲ ಹೋಳಿಗೆನೂ ಮಾಡ್ತೀವಿ. ಇಲ್ಲಿ ಟ್ರೆಡಿಷನಲ್ ಕೊಡೋದು ನಾವು ಬೇಳೆ ಹೋಳಿಗೆನೆ. ಇದು ಊಟಕ್ಕೆ ಯೂಸ್ ಮಾಡೋದು ಬೇಳೆ ಹೋಳಿಗೆ. ಚೆನ್ನಾಗಿರುತ್ತಲ್ಲ? ಚೆನ್ನಾಗಿದೆ. ಏನಣ್ಣ ಹಬ್ಬದ ಊಟ ಗ್ರೌಂಡ್ ಫ್ಲೋರ್ ಅಲ್ಲಿ ಇಟ್ಬಿಟ್ಟಿದ್ದೀರಾ. ನಮ್ಮ ನೋಡಿ ಆಲ್ರೆಡಿ ನಮ್ಮ ಹೋಟೆಲ್ ವಿರಾಟ್ನ ಕಸ್ಟಮರ್ಗಳು ಹಬ್ಬದ ಊಟ ಸವಿತಾ ಇದ್ದಾರೆ. ಬನ್ನಿ ನೋಡೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಪ್ರಶಾಂತ್ ಅಂತ. ಹಾಂ ಸರ್, ಎಷ್ಟು ವರ್ಷದಿಂದ ಬರ್ತಾ ಇದ್ರು ಇಲ್ಲಿ? ಈ ಸರಿ ಫಸ್ಟ್ ಆಗಿ ಬಂದಿದ್ದೀನಿ. ಊಟ ಮಾತ್ರ ಸೂಪರ್ ಆಗಿದೆ, ಚೆನ್ನಾಗಿದೆ. ನಾನು ಹೋಳಿಗೆ ಊಟ ಅಂದರೆ ಹಬ್ಬದ ಊಟ ನಮ್ಮ ಕಡೆ ಅಂದರೆ ಹೋಳಿಗೆ ಊಟ ಅಪರೂಪವಾಗಿ ಇದೆ. ಊಟ ಚೆನ್ನಾಗಿದೆ ಸರ್. ಸೊ ಏನೇನು ಐಟಮ್ಗಳು ಇಲ್ಲಿ ಬರುತ್ತೆ ಸರ್ ಹಬ್ಬದ ಊಟದಲ್ಲಿ? ಹಬ್ಬದ ಊಟ ಅಂತ ಹೇಳಿದರೆ ಹೋಳಿಗೆ ಮತ್ತು ಪಾಯಸ ಮತ್ತು ಇದು ಹಣ್ಣು ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸರ್ ಊಟ. ಸಮಾಧಾನ ಇದೆ? ಸಮಾಧಾನ. ಹೋಳಿಗೆ ಊಟ ಅಂದರೆ ಹಬ್ಬದ ಊಟ ಸಮಾಧಾನ ಇದೆ? ಸಮಾಧಾನ ಆಯಿತು, ಖುಷಿಯಾಗಿದೆ. ಓಕೆ ಸರ್, ಖುಷಿಯಾಗಿದೆ. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಶ್ರುತಿ ಅಂತ. ಶ್ರುತಿ ಅವರು? ಹೌದು. ತುಂಬಾ ಚೆನ್ನಾಗಿದೆ ಹೆಸರು. ಥ್ಯಾಂಕ್ ಯು. ಹಬ್ಬದ ಊಟ ಹೇಗಿದೆ? ಹೋಳಿಗೆ ಊಟ ಹಬ್ಬದ ಊಟ ಅಂತೂ ಚೆನ್ನಾಗಿದೆ. ನಾನಿದೆ ಫಸ್ಟ್ ಬಂದಿರೋದು, ಬಟ್ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಹೋಳಿಗೆ ಸಾಫ್ಟ್ ಆಗಿ ಯಾವ ರೀತಿ ಮನೇಲಿ ಮಾಡ್ತಾರಲ್ಲ ಫುಡ್ಡು ಅದೇ ರೀತಿ ಟೇಸ್ಟ್ ಇದೆ. ಮಕ್ಕಳು ಕೂಡ ತಿಂತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಕ್ವಾಂಟಿಟಿ ಕ್ವಾಲಿಟಿ ವೈಸ್ ಆಲ್ಸೋ ಗುಡ್ ಇದೆ. ಆಮೇಲೆ ಎಲ್ಲೋ ಕಡೆನೂ ನಾರ್ಮಲ್ ಆಗಿ ಊಟ ಸೌತ್ ಇಂಡಿಯನ್ ಸಿಗತ್ತೆ, ಬಟ್ ಬಾಳೆ ಊಟ ಅಂತಂದ್ರೆ ಬಾಳೆ ಎಲೆ ಊಟ ಅಂದ್ರೆ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಸೊ ಹೀಗಾಗಿ ಇಷ್ಟ ಆಯ್ತು. ಬಾಳೆ ಎಲೆ ನೋಡಿದ್ರೇನೆ ಒಂದು ಸಮಾಧಾನ ಆಗುತ್ತೆ. ಅಲ್ಲ, ಅದ್ ನೋಡಿದ್ರೆ ಒಂದ್ಸಲ ಊಟ ಇನ್ನೂ ಒಂದು ತುತ್ತು ಜಾಸ್ತಿ ಹೋಗುತ್ತೆ, ಇಷ್ಟ ಆಗುತ್ತೆ. ಬಾಳೆ ಎಲೆ ನೋಡಿದ ತಕ್ಷಣ
ತಕ್ಷಣನೇ ಒಂಚೂರು ಇನ್ನೊಂಚೂರು ಜಾಸ್ತಿ ಊಟ ಮಾಡ್ಬೇಕು ಅನ್ಸುತ್ತೆ. ಸೂಪರ್ ಮೇಡಮ್, ಹೊಟ್ಟೆ ತುಂಬ ಊಟ ಮಾಡಿ ನಿಮಗಂತೂ ಲೈಕ್ ಆಗಿದೆ. ಹೌದು, ಇಷ್ಟ ಆಗಿದೆ, ತುಂಬಾ ಚೆನ್ನಾಗಿದೆ. ಮೇಡಮ್ ನಮಸ್ತೆ, ಕೈಸಾ ಜೆ? हाँ अच्छा है, बहुत अच्छा है. और पिंकी रुद्रपाल. कैसा है ನಮ್ಮ ಕನ್ನಡದಲ್ಲಿ ಹಬ್ಬ? हाँ अच्छा है, अच्छा है. अच्छा है. हाँ. आपका कर्नाटक में बेंगलुरु में होटल विराट होटल में हब्बद ऊಟ सुपर. या फाइन फाइन. आपका बहुत अच्छा है. अच्छा लगा है. थैंक यू मैडम. सर नमस्ते, आपका नाम? मेरा नाम जयंत रुद्रपाल है. सर फूड कैसे है? फूड अच्छा है, क्वांटिटी भी अच्छा है और जब भी हम लोग एक्स्ट्रा पूछते हैं तो भी मिल जाता है, तो एवरीथिंग इज गुड. ನಮ್ಮ ಕರ್ನಾಟಕ ಸ್ಟೈಲು ಬೆಂಗಳೂರು ಫುಡ್ಡು, ಅದು ಬಾಳೆ ಎಲೆ ಫುಡ್ಡು, कैसा है? साउथ इंडियन के लिए तो ये परफेक्ट है और नॉर्थ इंडियन भी ट्राई कर सकता है. इट्स गुड. ಥ್ಯಾಂಕ್ ಯು ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ನಾಗರಾಜ್ ಅಂತ ಸರ್. ಊಟ ಹೇಗಿದೆ? ಊಟ ಚೆನ್ನಾಗಿದೆ ಸರ್. ಹಬ್ಬದ ಊಟ? ಹಬ್ಬದ ಊಟ ಹೌದು ಸರ್, ಹೋಳಿಗೆ ಊಟ ಸರ್. ಹೌದು, ಇಷ್ಟ ಆಯ್ತು ಸರ್. ಏನು ಗುರುವೆ ಇದು, ಹೋಟೆಲ್ ಅಂದ್ರೆ ಮೂರು ಸೆಕ್ಷನ್ಗಳನ್ನ ಇಟ್ಕೊಂಡು ಮಸ್ತಾಗಿ ಊಟ ಬಡಿಸ್ತಾರೆ. ಇಲ್ಲಿ ನೋಡಿದ್ರೆ ಹಬ್ಬದ ಊಟ, ಮೇಲೆ ನೋಡ್ರೆ ನಾರ್ತ್ ಇಂಡಿಯನ್ಸ್ ಊಟ, ಅಲ್ಲಿ ದರ್ಶನಲ್ಲಿ ಅಯ್ಯಯ್ಯೋ ರಾಮ, ಎಲ್ಲರೂ ಟೇಸ್ಟ್ ಸಾಕಾದಾಗಿದೆ ಅಂತ ಹೇಳಿ ನಾನು ಹೊಟ್ಟೆ ಉರಿಸ್ತಾನೆ ಇದ್ರು. ಆ ಟೇಸ್ಟ್ ಮಾಡೋದು ಯಾವಾಗ ಅಂತ ನಾನು ಕಾಯ್ತಾ ಇದ್ದೆ. ಇವಾಗ ಟೈಮ್ ಬಂದಿದೆ, ಬನ್ರಿ ಈಟ್ ರಾಜ. ಅಯ್ಯೋ ಈಟಲ್ಲಿದ್ದಾನೆ, ಟೇಸ್ಟ್ ಮಾಡ್ಬಿಟ್ಟು ಸ್ವಲ್ಪ ಕೂಲ್ ಆಗ್ಬಿಡ್ತೀನಿ. ಕಮಾನ್ ನೋಡಿ ಸ್ನೇಹಿತರೆ, ಹೋಟೆಲ್ ವಿರಾಟ್ನ ಎಲ್ಲ ಐಟಮ್ಸ್ಗಳು ವಿಶೇಷವಾಗಿ ಶುದ್ಧವಾದಂಥ ಸಸ್ಯಾಹಾರಿ ಊಟಗಳು ಬಂದಿದೆ. ಪೇಪರ್ ಮಸಾಲ ನೋಡ್ರಿ, ಇದು ಹೇಗಿದೆ, ಆಂಜನೇಯನ ಗದೆ ಇದ್ದಂಗಿದೆ. ಅದು ನೋಡಿದ್ರೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಇನ್ನು ಬಟರ್ ನಾನ್ ಇದೆ, ತಂದೂರಿ ರೋಟಿ ಇದೆ, ಗೋಬಿ ಮಂಚೂರಿ ಇದೆ, ಪನ್ನೀರ್ ಬಟರ್ ಮಸಾಲ ಇದೆ. ಆಮೇಲೆ ನಮ್ಮ ಹೋಳಿಗೆ ಹಬ್ಬದ ಊಟ ಅದು ನೋಡ್ತಾ ಇದ್ರೆ ರಾಮ ಎಷ್ಟು ಖುಷಿ ಆಗತ್ತಂದ್ರೆ, ಪ್ರತಿಯೊಬ್ಬರಿಗೂ ಎಂಥ ಊಟನೇ ಆಗಿರಲಿ, ಬಾಳೆ ಎಲೆ ಊಟ ನಮ್ಮ ಸಂಸ್ಕೃತಿ ಹಬ್ಬದ ಊಟ ಅಂದರೆ ಮನಸ್ಪೂರ್ವಕವಾಗಿ ಇನ್ನೂ ಒಂದು 2 ತುತ್ತು ಜಾಸ್ತಿ ತಿಂತೀವಿ. ನೋಡಿ ಇಷ್ಟು ಸ್ಪೆಷಲ್ ಐಟಮ್ ಬಂದಿದೆ. ನೀವು ಅನ್ಕೊಂಬೇಡ್ರಿ ನೀನು ಮನುಷ್ಯನ ರಾಕ್ಷಸನಪ್ಪ ಇಷ್ಟೊಂದು ತಿಂತೀಯ ಅಂತ ದಯವಿಟ್ಟು ಅನ್ಕೊಂಬೇಡಿ. ಸೊ ಎಲ್ಲ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಓಕೆ, ಮೊದಲು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಗುರುವೆ? ಇದು ನೋಡ್ರೆ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ. ಫಸ್ಟು ನಮ್ಮ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ, ಸಾಫ್ಟಾಗಿ. ಇದು ಬೇಳೆ ಎಲೆ, ಬೇಳೆ ಹಾಕಿ ಮಾಡಿರೋದು, ಭಾಳ ಅದ್ಭುತವಾಗಿರೋದು. ಹಾಗೆ ಒಂದು ವಿಶೇಷ ಏನಪ್ಪ ಅಂತಂದರೆ, ಇದೇ ಹೋಟೆಲ್ ಓನರ್ ಗಿರ್ ಅನ್ನುವ ಒಂದು ತಳಿನ, ಅಂದರೆ ಒಂದು ಹಸುವಿನ ಸಾಕ್ಕೊಂಡು ಒಂದು ಸ್ವಂತವಾದ ತುಪ್ಪವನ್ನು ಮೇಕಿಂಗ್ ಮಾಡಿದ್ದಾರೆ. ಆರೋಗ್ಯಕ್ಕಂತೂ 100% ತುಂಬ ಒಳ್ಳೆಯದು. ಗಿರ್ ಕೌ ಗೀ, ಇದನ್ನು ದಯವಿಟ್ಟು ನೀವು ಪರ್ಚೇಸ್ ಮಾಡಿ, ಟೇಸ್ಟ್ ಮಾಡಿ, ಆರೋಗ್ಯಕರವಾಗಿದೆ, ದಯವಿಟ್ಟು ಪರ್ಚೇಸ್ ಮಾಡಿ ಅನ್ನೋದು ನಮ್ಮ ಕಾರ್ಯಕ್ರಮದ ಉದ್ದೇಶ. ಹಾಗೆ ಈಗ ನೋಡಿ, ಇದಕ್ಕೆ ಹಾಕ್ಕೊಬೇಕಲ್ಲಪ್ಪ ನಮ್ಮ ತುಪ್ಪವನ್ನು. ಎಷ್ಟು ಮಜವಾಗಿದೆ ಅಂದರೆ ಸೂಪರಾಗಿದೆ ಗುರುವೆ. ಇದು ತುಪ್ಪ ಅಂದರೆ ಎಲ್ರಿಗೂ ಇಷ್ಟ. ನೋಡಿ, ಬೆಳೆಯೋ ಮಕ್ಕಳಿಗಿಂದ ಹಿಡಿದು ವಯಸ್ಸಾದವ್ರಿಗೆ ತುಪ್ಪ 2-3 ಸ್ಪೂನ್ ಹಾಕಿದ್ರೆ ಬಿಸಿ ಅನ್ನಕ್ಕೆ ಅಥವಾ ಚಪಾತಿಗೋ ಮತ್ತು ನಮ್ಮ ಹೋಳಿಗೆಗೆ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದ್ರಿ. ಪ್ರಾಮಿಸ್ ತುಂಬ ಚೆನ್ನಾಗಿದೆ. ಹಾಕೊಂಡು ಒಂದು 2 ತುಪ್ಪ. ಆ ಬೆಲ್ಲ ಮತ್ತು ಬೇಳೆ ಇದೆಯಲ್ಲ, ಅದು ರುಬ್ಬಿಟ್ಟು ಮಾಡಿದಾರಲ್ಲ, ಆ ಫ್ಲೇವರ್ ಅಂತೂ ಬೊಂಬಾಡಾಗಿದೆ ಗುರುವೆ, ನಿಜವಾಗ್ಲೂ ಚೆನ್ನಾಗಿದೆ. ಹೋಳಿಗೆಗಳಂದರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಮನೆಗಳಲ್ಲಿ ಒಂದು ಥರ ಮಾಡ್ತಾರೆ. ಯಾಕಂದರೆ ಇದು ಚೆಫ್ ಮಾಡೋದು. ಇದು ಮನೆಯಲ್ಲ ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲರೂ ಮಾಡ್ತಾರೆ, ಬಟ್ ಮನೆ ಸ್ಟೈಲ್ ಅದು. ಇದು ಚೆಫ್ ಮಾಡೋ ಸ್ಟೈಲ್ ಇದೆಯಲ್ಲ, ಪರ್ಫೆಕ್ಟಾಗಿ ಇಷ್ಟೇ ಹಾಕಬೇಕು ಅನ್ನೋದೊಂದು ಇರುತ್ತೆ. ಎಲ್ಲ ಐಟಮ್ಸ್ಗಳು ಪರ್ಫೆಕ್ಟಾಗಿದೆ, ತುಂಬ ಚೆನ್ನಾಗಿದೆ. ನಿಮಗೂ ಬಾಯಲ್ಲಿ ನೀರು ಸುರಿತಾ ಇದೆ ಅಂದರೆ ಹೋಟೆಲ್ ವಿರಾಟಿಗೆ ಬಂದು ನೀವು ಕೂಡ ಹೋಳಿಗೆ ಹಬ್ಬ ಊಟವನ್ನು ಸವಿ ರುಚಿ ಮಾಡಿ. ನೋಡಿ, ಪ್ರಥಮವಾಗಿ ಸಿಹಿಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ನಾವು ನಾರ್ತ್ ಇಂಡಿಯನ್ಸಲ್ಲಿ ತೋರಿಸಿದ್ವಿ. ಯಾವತ್ತೂ ಕೋಟಿಂಗ್ ಕಡಿಮೆ ಇದ್ದರೆ ರುಚಿ ಚೆನ್ನಾಗಿರುತ್ತೆ, ಬಟ್ ನೋ ಕೆಮಿಕಲ್ಸ್, ಎಲ್ಲ ಒಂದು ಸ್ವಂತ ಅವರೇ ರಚನೆ ಮಾಡಿರುವಂಥ ಐಟಮ್ಸ್ಗಳಂದರೆ ಖಾರ, ಮಸಾಲೆ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ರುಬ್ಬಿರೋದು, ಇವೆಲ್ಲವನ್ನು ಮಿಶ್ರಣ ಮಾಡಿ ನ್ಯಾಚುರಲ್ ಆಗಿರುವೆ. ತುಂಬ ಸಿಂಪಲ್ ಆಗಿದೆ, ಬಟ್ ಟೇಸ್ಟ್ ಮಾಡೋದಿದೆ. ಕ್ರಿಸ್ಪಿ ಗುರು, ಕ್ರಿಸ್ಪಿ. ಏನೋ ತಿಂತಾ ಇದ್ದೀವಿ ಹೇಳಬೇಕು ಅಂತಲ್ಲ, ದೇವರಣೆಗೂ ಮಸ್ತಾಗಿದೆ ಗುರುವೆ, ತುಂಬ ಚೆನ್ನಾಗಿದೆ. ಈ ಥರ ಟೇಸ್ಟ್ ಇದ್ದರೆ ನೋಡಿ, ಜನಸಾಗರ ತುಂಬಿ ಬರ್ತಾ ಇದ್ದಾರೆ, ವೆಯ್ಟಿಂಗ್ ಮಾಡ್ತಾ ಇದ್ದಾರೆ ಹೊರಗಡೆ ಕಸ್ಟಮರ್ಸು. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾರ್ತ್ ಇಂಡಿಯನ್ಸ್ ಗೋಬಿ ಮಂಚೂರಿ.
ಚೆನ್ನಾಗಿದೆ ಪ್ರಾಮಿಸ್. ಪೂರಿ ಚಿಕ್ಕದಾಗಿದ್ರು ಚೊಕ್ಕವಾಗಿದೆ ರೀ, ಸಕ್ಕದಾಗಿದೆ. ಅದೇನೋ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತಾರಲ್ಲ ಹಂಗೆ ಸಕ್ಕದಾಗಿದೆಯಪ್ಪ. ಬಟರ್ ನಾನು ಹಾಗೆ ಪನ್ನೀರ್ ಬಟರ್ ಮಸಾಲ ಅಬ್ಬಾ ಬಾಬಾ ನನ್ನ ಫೇವ್ರೇಟ್ ಗುರುವೆ ಇದು. ದೇವರನಾಗ ಸಕ್ಕದಾಗಿದೆ ಗುರು, ನಿಜವಾಗ್ಲೂ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್. ನಾನು ಯಾವಾಗ ಬಟರ್ ಮಸಾಲ ತಿಂತೀನೋ ಅಂತ ಅನಿಸ್ಬಿಟ್ಟಿತ್ತು, ಇನ್ನೊಂದು ತಿನ್ಬಿಡ್ತೀನಿ. ತುಂಬ ಚೆನ್ನಾಗಿದೆ ಗೊತ್ತಾ. ಪಲ್ಯ ಆಯಿಲು ಕಮ್ಮಿ ಇದೆ, ರುಚಿನೂ ಚೆನ್ನಾಗಿದೆ. ಕೋಸಂಬರಿ ಖಾರನಲ್ಲೇ ಉಪ್ಪು ಇಲ್ಲ, ಮೀಡಿಯಮ್ಗೆ ಎಷ್ಟು ಬೇಕೋ ಅಷ್ಟು ತುಂಬ ಚೆನ್ನಾಗಿದೆ. ಇನ್ನು ಗೋಬಿ ಸಕ್ಕದಾಗಿತ್ತು. ಇನ್ನು ಇದು ನಮ್ಮ ಆಂಜನೇಯನ ಗದೆ ಇದೆಯಲ್ಲಪ್ಪ, ನಿಮಗಂತೂ ನೋಡಿದ್ರೆ ಅಂತೂ ತಿನ್ಬೇಕು ಅನ್ಸುತ್ತೆ. ಆ ಪುಣ್ಯ ನಂಗೆ ಸಿಕ್ಕಿದೆ. ಓಹೋ ಒಳಗಡೆ ನೋಡ್ರಿ ಆಲೂಗಡ್ಡೆ ಪಲ್ಯ ಹಾಕಿದ್ದಾರೆ. ಆಂಜನೇಯನ ಗದೆ ಅಂತ ಹೆಸರಿಟ್ಬಿಡ್ತೀನಿ ನಾನು. ಇದನ್ನು ಟೇಸ್ಟ್ ಮಾಡ್ಬಿಡೋಣ. ಪೇಪರ್ ದೋಸೆ ಅಂತ ಹೇಳಿದಾರಲ್ಲ, ನಿಜಕ್ಕೂ ಇದು ಪೇಪರ್ ದೋಸೆನೇ ನೋಡಿ. ಕರುಮ್ ಕರುಮ್ ಅಂತ ಕ್ರಿಸ್ಪಿ ಇದೆ ಗುರುವೆ. ಆಲೂಗಡ್ಡೆ ಪಲ್ಯ ಅಂತೂ ಒಳ್ಳೆ ಟೇಸ್ಟ್ ಇದೆ. ನನ್ನ ಫೇವ್ರೇಟ್ ಆಲೂಗಡ್ಡೆ ಪಲ್ಯ. ಪ್ರಾಮಿಸ್ ಚೆನ್ನಾಗಿದೆ. ಒಟ್ಟಿನಲ್ಲಿ ನಮ್ಮ ವಿರಾಟ್ ಒಟ್ಟು ಬಂದಿದ್ದಕ್ಕೆ ಸಾರ್ಥಕ ಆಯಿತು. ಎಲ್ಲ ಹಬ್ಬದ ಊಟ ಇಂದ ಹಿಡಿದು, ಪೇಪರ್ ದೋಸೆಯಿಂದ ಹಿಡಿದು, ಗೋಬಿ ಮಂಚೂರಿ, ಬಟರ್ ನಾನು, ಬೇರೆ ಬೇರೆ ಐಟಮ್ಗಳಿದೆ. ನಾನು ಆರ್ಡ್ರ್ ಮಾಡಿರೋದು ಇಷ್ಟೇ. ತುಂಬ ಚೆನ್ನಾಗಿತ್ತು, ಸೂಪರ್. ವೀಕ್ಷಕರೇ, ಇನ್ನೊಂದು ಒಳ್ಳೆ ಮಾತನ್ನು ಹೇಳಬೇಕಂತ ಆಸೆ ಆಗ್ತದೆ. ನಮ್ಮ ರೈತರು ಒಂದು ಹಗಲು ಅನ್ನನ ಬೆಳಿಬೇಕಾದ್ರೆ ಈ ಪರಿಶ್ರಮ ತುಂಬ ಕಷ್ಟ ಇದೆ. ಅದು ನಮಗೂ ಗೊತ್ತು, ನಿಮಗೂ ಗೊತ್ತು. ಆದರೆ ನಮಗೆ ಎಷ್ಟು ಬೇಕೋ ಅಷ್ಟು ಊಟನ ಮಾತ್ರ ತಿನ್ನಬೇಕು. ಊಟನ ಮಾತ್ರ ಯಾವತ್ತೂ ವೇಸ್ಟ್ ಮಾಡಬೇಡಿ ಅನ್ನೋದು ನಮ್ಮ ವಾಹಿನಿ ಕಡೆಯಿಂದ ಒಂದು ಕೋರಿಕೆ. ಥ್ಯಾಂಕ್ ಯು. ಎಲ್ಲ ಐಟಮ್ಸ್ ಅಂತೂ ಸೂಪರ್ ಆಗಿತ್ತು ಗುರುವೆ. ನಿಮ್ಮ ಮನೋರಂಜನೆಗಾಗಿ, ನಿಮ್ಮ ಖುಷಿಗೋಸ್ಕರ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಬಂದು ಈ ಊಟ ತಿಂದುಬಿಟ್ಟಿದ್ರೆ ಏನು ಹೇಳೋರು ನೋಡೋಣ. ನಿಮ್ಮ ಖುಷಿಗೋಸ್ಕರ ಅಭಿಮಾನಿ ದೇವರುಗಳೇ, ಊಟ ಅನ್ನೋದು ಮನುಷ್ಯನಿಗೆ ತುಂಬ ಮುಖ್ಯ. ಆರೋಗ್ಯವಾಗಿರಬೇಕಾದ್ರೆ ನೋಡಿ, ಇಂಥ ಆರೋಗ್ಯವಾದಂಥ ಊಟ ಮಾಡಬೇಕು. ಅವ್ರ ಮನೆ ಕೈಯಾಗ ಬೇರೆ ಬೇರೆ ಅಂಥದ್ದು ಆರೋಗ್ಯ ಹಾಳು ಮಾಡಿಕೊಂಡು ಊಟ ಬೇಡ. ಪರಿಶುದ್ಧವಾದ ಊಟ ಬೇಕು ನಮಗೆ. ಅದು ವಿರಾಟ್ ಹೋಟೆಲ್ ಇದೆಯಲ್ಲ, ಅಲ್ಲಿ ಇದನ್ನೆಲ್ಲ ನೋಡಿದಾಗ ಭಾಳ ಆನಂದ ಆಯಿತು. ಭಾಳ ರುಚಿಯಾಗಿದೆ. ನೀವು ತಿನ್ನಿ, ಜಮಾಯಿಸ್ಬಿಡಿ ಅಲ್ಲಿವ್ರೆ. ಕ್ಯಾಮ್ರಾ ಆಫ್ ಮಾಡೋದು ಸಾಕು ಲೇ, ದೃಷ್ಟಿ ಆಗ್ಬಿಡುತ್ತೆ. ಆ್ಯಂಕರ್ ಕೊಡ್ತಾರ ಅಂದ್ಬಿಟ್ಟು ಫ್ರೀಯಾಗಿ ಕ್ಯಾಮ್ರಾಮನ್ಗೂ ಕೊಡ್ತಾರ, ಕಾಸು ಕೊಟ್ಟು ತಿನ್ನೋಗಲ್ಲ.